ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಏಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಹೆಲ್ದಿಯಲ್ಸ್ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಬಾತ್ ಅಥವಾ ವೆಜಿಟೇಬಲ್ ಪಲಾವ್ ಅಂತ ಕರಿತೀವಿ ನಾವು. ಇದು ಕುಕ್ಕುಡ್ ರೈಸಿಂದ ಮಾಡಿರೋದು. ನೋಡಿ ಎಷ್ಟು ಕಥ ಬಂದಿದೆ. ತುಂಬ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ. ಹೇಗೆ ಮಾಡುವ ಮೊದಲು ಇದು ಡೈರೆಕ್ಟಾಗಿ ಮಾಡ್ತಾ ಇಲ್ಲ, ಹಾಗಾಗಿ ಒಂದು ಕುಕ್ಕರಲ್ಲಿ ವೆಜಿಟೇಬಲ್ಸ್ ಸಹ ಬೇಯಿಸಬೇಕು, ಪ್ಲಸ್ ರೈಸು ಸಹ ಮಾಡ್ತಾಯಿದ್ದೀವಿ. ಹಾಗೆ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಕೆಳಗಡೆ ಒಂದು ರಿಂಗ್ ಹಾಕಿ ಆ ರೈಸ್ ಕುಕ್ಕರ್ ಹಿಡಿ ಆ ರೈಸ್ ಪಾತ್ರೆನ. ಅದಾದಮೇಲೆ ವೆಜಿಟೇಬಲ್ಸ್ ನೋಡಿ ಈ ಥರ ಕ್ಯಾರೆಟು, ಬೀನ್ಸು ಎಲ್ಲ ಇಟ್ಟು ರಾತ್ರಿ ನೆನಕಿದ್ದ ಬಟಾಣಿ, ಕಡಲೆಕಾಳು ಸಹ ಈ ಥರ ಇಡ್ತಾಯಿದ್ದೀನಿ ನೋಡಿ ಫುಲ್ ಇಟ್ಟು ಅದನ್ನು ಸಹ ಈಗ ಕುಕ್ಕರ್ ಮೇಲೆ ಇಡ್ತಾಯಿದ್ದೀನಿ ನೋಡಿ. ಈಗ ಕುಕ್ಕರ್ ಮೇಲೆ ಇಟ್ಟಿದ್ದೀನಿ ನೋಡಿ ಎಲ್ಲ ವೆಜಿಟೇಬಲ್ಸು. ಈಗ ಇದಾಗಿದೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಜಿಲ್ ನಿಂತು 4 ವಿಜಿಲ್ ಹಾಕಿದ್ರೆ ಸಾಕು. ಕುಕ್ಕರ್ ಪ್ರೆಷರ್ ಮೇಲೆ ನಾವು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಒಂದು 8-9 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ಟವ್ ಹಚ್ಚಿ, ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಅದು ಚಟಪಟ ಅನ್ನೋದಕ್ಕೂ ಬಿಡಿ ಒಂದು ಸೆಕೆಂಡು ನೋಡಿ. ಎಣ್ಣೆ ಸಹ ಕಾಯ್ತಾ ಇದೆ, ಈಗ ಚಟಪಟನೂ ಅಂತ ಇದೆ. ನೆಕ್ಸ್ಟು ನೋಡಿ ಬೆಳ್ಳುಳ್ಳಿ ಶುಂಠಿ ಅದನ್ನು ಸಹ ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಶುಂಠಿ ಒಂದು 3 ಅಥವಾ 1 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಹಾಕಿದ್ದೀನಿ, ಮತ್ತು ಒಂದು ಕೈ ಬೆರಳಷ್ಟು ಶುಂಠಿಯನ್ನು ಹೆಚ್ಚು ಹಾಕಿದ್ದೀನಿ. ನೆಕ್ಸ್ಟ್ ಉದ್ದುತ್ತ ಈರುಳ್ಳಿ ಸಹ 4 ಈರುಳ್ಳಿನ ಹೆಚ್ಚು ಹಾಕ್ತೀನಿ ನೋಡಿ. ನೆಕ್ಸ್ಟ್ ಟೊಮೆಟೊ ಇದು ಸಹ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ದಿ. ಈಗ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಏನಕ್ಕೆ ಕಲರ್ ಇದೆ ಅಂದರೆ ನಾವು ಪುದೀನ ಕಮ್ಮಿ ಇದ್ದಾಗ ಅದನ್ನು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿಟ್ಟಿರ್ತೀವಿ, ಆ ಪುದೀನ ಬಳಸ್ತೀವಿ. ಹಾಗಾಗಿ ಆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಲಿ ಇವೆಲ್ಲ ಮಗ್ದಿ. ಈಗ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಕೈ ಆಡ್ತಾ ಇದ್ವಿ ಯಾಕಂದರೆ ಸಿಹಿರುತ್ತೆ ಹಾಗಾಗಿ. ನೆಕ್ಸ್ಟು ಬೇಯಿಸಿರುವಂತಹ ಕಡಲೆಕಾಳು, ಬಟಾಣಿ ಮತ್ತು ವೆಜಿಟೇಬಲ್ಸ್ನ ಎಲ್ಲನೂ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಏನಕ್ಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಲಿ. ಅದು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿವೆಲ್ಲ ಚೆನ್ನಾಗಿ ಮುಗ್ಬೇಕು ಎಣ್ಣೆಯಲ್ಲಿ. ನೆಕ್ಸ್ಟು ಹಾಗೆ ಚೆನ್ನಾಗಿ ಮಗ್ಲಿ ಒಂದು 3 ನಿಮಿಷ 4 ನಿಮಿಷ. ನೆಕ್ಸ್ಟು ಇದು ನಮ್ಮ ಮನೆಗೆ ಪೌಡರ್ ಮಾಡ್ತೀವಿ, ಮಸಾಲ ಪೌಡರು. ಇದು ಎಲ್ಲ ಬಾತು, ಪಲಾವ್, ವೆಜಿಟೇಬಲ್ಸ್ ಬಾತು, ಟೊಮೆಟೊ ಬಾತು, ಬದನೆಕಾಯಿ ಬಾತು ಎಲ್ಲ ಬಾತಿಗೂ ಯೂಸ್ ಮಾಡ್ತೀವಿ. ಈ ಪೌಡರ್ ಹಾಕ್ತೀವಿ. ಈ ರೆಸಿಪಿ ಸಹ ಹಾಕ್ತೀನಿ ನಿಮಗೆ ಆದಷ್ಟು ಬೇಗ, ಮಸಾಲ ಪೌಡರ್ದು. ಈಗ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಆಗಿದೆ ಒಗ್ಗರಣೆ. ನೆಕ್ಸ್ಟು ರೈಸ್ ಕುಕ್ ಮಾಡಿರುವಂತಹ ರೈಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿ. ಅದಕ್ಕಿಂತ ಮುಂಚೆ 2 ನಿಂಬೆಹಣ್ಣುಗಳನ್ನು ಹಿಂಡಿ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಯಾಕಂದರೆ ಮಸಾಲೆಗೆ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ನಿಂಬೆಹಣ್ಣನ್ನು 2 ಹಾಕಿ ಚೆನ್ನಾಗಿ ಹಿಂಡಿ ಚೆನ್ನಾಗಿ ಕಲಸಿ. ಇವಾಗ ನೋಡಿ ಎಷ್ಟು ಚೆನ್ನಾಗೆಲ್ಲ ಕಲಿತಿದೆ. ಇದಕ್ಕೆ ಕಾಂಬಿನೇಷನ್ ಮೊಸರು ಪಚ್ಚಡಿ ಅಂತ ನಾವು ಹುಳಿ ಮಜ್ಜಿಗೆನ ಯೂಸ್ ಮಾಡ್ತೀವಿ. ಹಿಂದಿನ ದಿನ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೊಸರು ಪಚ್ಚಡಿ ರೆಡಿಯಾಗಿದೆ. ಉಳ್ಮಜ್ಜಿಗೆ ಸೂಪರ್ ಇರುತ್ತೆ ಈ ಟೊಮೆಟೊ ಬಾತಿಗೆ ಅಥವಾ ವೆಜಿಟೇಬಲ್ಸ್ ಬಾತಿಗೆ. ಈ ವೆಜಿಟೇಬಲ್ಸ್ ಬಾತು ರೆಡಿಯಾಗಿದೆ. ಈಗ ಸರ್ವ್ ಮಾಡುವ. ನೋಡಿ, ಕಲರ್ಫುಲ್ಲಾಗಿ ಎಲ್ಲ ವೆಜಿಟೇಬಲ್ಸ್ ತುಂಬ ಹೈ ವಿಟಮಿನ್ಸ್ ಇರುವಂತಹ ಬಾತಿದು ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.